ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಪ್ರತಿಭಾನ್ವಿತರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ನಡುವೆ ಹುಡುಕ್ತಾ ಹೋದರೆ ಅದೆಷ್ಟು ಪ್ರತಿಭಾನ್ವಿತರು ಅಡಗಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಅವರನ್ನು ಹೆಕ್ತಾ ಹೋದಾಗ ಅವರ ಪ್ರತಿಭೆ ಮತ್ತು ಅವರ ವ್ಯಕ್ತಿತ್ವ ಸಮಾಜಕ್ಕೆ ಮತ್ತು ಆ ಕ್ಷೇತ್ರಕ್ಕೆ ಒಂದು ಶಕ್ತಿಯಾಗಿ, ಒಂದು ಕೊಡುಗೆಯಾಗಿ ಹೊರಹೊಮ್ಮಬಲ್ಲದು. ಅಂತಹ ಒಂದು ಪ್ರತಿಭಾನ್ವಿತರನ್ನು ಎಕ್ಕುವಂತಹ ಕಾರ್ಯದಲ್ಲಿ ನಮ್ಮ ದಾವಣಗೆರೆ V1 ಕಾವ್ಯಧಾರೆ 2007ರಿಂದ ಈವರೆಗೂ ಕೂಡ ಅನೇಕ ಪ್ರತಿಭಾವಂತರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವುದರ ಮೂಲಕ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಮತ್ತು ಅವರ ವ್ಯಕ್ತಿತ್ವದ ಆ ಮಜಲುಗಳನ್ನು ಪರಿಚಯಿಸುವಂತಹ ಕಾರ್ಯದಲ್ಲಿ ತೊಡಗಿದೆ. ಈ ಒಂದು ಕಾರ್ಯದಲ್ಲಿ ಸಾಗ್ತಾ ಇರತಕ್ಕಂಥ ಕಾವ್ಯಧಾರೆಗೆ ಅನೇಕ ಸದ್ದಿಲ್ಲದ ಸಾಧಕರು ಮತ್ತು ಯಾವತ್ತಿಗೂ ಕೂಡ ವೇದಿಕೆಯನ್ನು ನೋಡದೇ ಇರುವಂಥ ಅನೇಕ ಪ್ರತಿಭಾವಂತರು ಕೂಡ ಬೆಳಕಿಗೆ ಬರುವ ನಿಟ್ಟಿನಲ್ಲಿ ನಮ್ಮ ನಡುವೆ ಗೋಚರಿಸಿದ್ದಾರೆ. ಅಂತಹ ಪ್ರತಿಭಾವಂತರನ್ನು ಹುಡುಕುವ ಒಂದು ಪ್ರಯತ್ನವನ್ನು ಈ ಕಾವ್ಯಧಾರೆ ಮಾಡುವಾಗ ಅವರ ಪ್ರತಿಭೆ ಅದು ಒಂದು ಶಕ್ತಿಯಾಗಿ ಮತ್ತು ಸ್ವತ್ತಾಗಿ ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಬಲ್ಲದು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾವ್ಯಧಾರೆ ಆ ಹೊಸ ಮುಖಗಳನ್ನು ಪರಿಚಯಿಸುವಂಥ ಹಾದಿಯಲ್ಲಿ ಸಾಗ್ತಾ ಇದೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಇಂಥದ್ದೇ ಒಂದು ಪ್ರಯತ್ನವನ್ನು ಮಾಡಿದಾಗ ಜಗಳೂರಿನ ಶ್ರೀಮತಿ ರೂಪಾ ತುರುಮುರಿ ಅವರು ನಮ್ಮ ಕಣ್ಣಿಗೆ ವಿಶೇಷ ಗಾಯಕಿಯಾಗಿ ಕಾಣುವುದರ ಮೂಲಕ ಅವರ ಒಂದು ಪ್ರತಿಭೆ ಅದು ಸಮಾಜಕ್ಕೆ ಒಂದು ವಿಶೇಷವಾದ ಕೊಡುಗೆಯಾಗಬಲ್ಲದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಅವರನ್ನು ಇವತ್ತು ವಿಶೇಷ ಅತಿಥಿಯನ್ನಾಗಿ ಆಹ್ವಾನಿಸಿದ್ದೇವೆ. ಜಗಳೂರಿನ ತವರು ಮನೆಯಿಂದ ಹರಿಹರದ ಗಂಡನ ಮನೆಗೆ ಹೋಗಿರುವಂಥ ಶ್ರೀಮತಿ ತುರುಮುರಿ ಅವರು ಬಾಲ್ಯದಿಂದಲೇ ಒಂದು ಸಂಗೀತದ ಗೀಳನ್ನು ಹಚ್ಚಿಕೊಂಡು ಅವರು ಹಿಂದೂಸ್ತಾನಿ ಗಾಯನದಲ್ಲಿ ತಮ್ಮದೇ ಆಗಿರುವಂಥ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಮತ್ತು ತಂದೆಯ ಪ್ರತಿಭೆಯ ನೆರಳಿನಲ್ಲಿ ಬೆಳೆದಿರುವಂಥ ಶ್ರೀಮತಿ ತುರುಮುರಿ ಅವರು ಇವತ್ತು ವಿಶೇಷ ಗಾಯಕಿಯಾಗಿ ಹಿಂದೂಸ್ತಾನಿ ಕ್ಷೇತ್ರದಲ್ಲಿ ತಂದೆಯಂತೆ ಅವರು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಇವತ್ತು ಪರಿಚಯಿಸುವ ಜೊತೆಯಲ್ಲಿ ಅವರ ಸಂಗೀತದ ಸುಧೆಯನ್ನು ತಮಗೆ ಕೇಳಿಸುವಂಥ ಈ ವಿಶೇಷ ಸಂಚಿಕೆಗೆ ತಮಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಸ್ವಾಗತ. ಅಂತೆಯೇ ಶ್ರೀಮತಿ ರೂಪಾ ತುರುಮುರಿ ಅವರಿಗೂ ಕೂಡ ಈ ಒಂದು ಕಾವ್ಯಧಾರೆಯ ವಿಶೇಷ ಸಂಚಿಕೆಗೆ ಹೃತ್ಪೂರ್ವಕ ಸ್ವಾಗತ. ರೂಪಾ ಮೇಡಮ್, ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡ್ತಾ ನಾವು ಹೇಳಿದ್ವಿ ಈಗ ತಾನೇ, ನಿಮ್ಮ ತಂದೆಯವರು ಕೂಡ ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ವಿಶೇಷವಾಗಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ. ಅವರ ಕುರಿತು ಒಂದಷ್ಟು ಪರಿಚಯವನ್ನು ಮಾಡ್ತಾ ತಮ್ಮ ಒಂದು ಈ ಸಂಗೀತ ಸಾಧನೆಯ ಒಂದು ಹಂಬಲ ಅದು ಯಾವ ವಯಸ್ಸಿನಿಂದ ತಮಗೆ ಬಂತು ಮತ್ತು ಅದಕ್ಕೆ ಕಾರಣ ಪ್ರೇರಣೆ ಏನು ಅನ್ನೋದರ ವಿಚಾರವಾಗಿಯೂ ಕೂಡ ಒಂದಷ್ಟು ನಮ್ಮ ಜೊತೆ ಹಂಚಿಕೊಳ್ಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಏಟಿ. ತಂದೆ ಅಶೋಕ್ ತುರುಮುರಿ, ತಾಯಿ ಅಶ್ವಿನಿ ಅಂತ. ನನಗೆ ಬಾಲ್ಯದಿಂದಲೇ ನನಗೆ ಸಂಗೀತ ಅದು ಒಗ್ಗಿ ಬಂತು ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ತಂದೆಯವರು ಸಂಗೀತ ಶಿಕ್ಷಕರು. ಅವರು ಈಗ ಅಟ್ ಪ್ರೆಸೆಂಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮೊದಲಿಂದಲೂ ಅಂದರೆ ನಾವು ಅಪ್ಪಾಜಿಗೆ ಅಪಾಯಿಂಟ್ ಆಗಿ ಜಗಳೂರಿಗೆ ಬಂದದ್ದು. ನಮ್ಮ ಮೂಲ ಎಲ್ಲ ನಮ್ಮದು ಬೆಳಗಾವಿ. ಅಲ್ಲಿಂದ ನೇಮಕಾತಿ ಆದ ನಂತರ ನಮ್ಮ ತಂದೆಯವರು ಜಗಳೂರಿಗೆ ಶಿಫ್ಟ್ ಆಗ್ತಾರೆ ವಿತ್ ಫ್ಯಾಮಿಲಿ. ಬಂದ ನಂತರ ಅಲ್ಲಿ ಅವರು ವರ್ಕ್ ಮಾಡ್ಕೊಳ್ತಾ ಜೊತೆಗೆ ಅಲ್ಲಿ ಒಂದು ಬರದ ನಾಡು ಜಗಳೂರು ಮುಂಚೆಯಿಂದನೂ. ಅಂಥ ಒಂದು ನಾಡಲ್ಲಿ ಸಂಗೀತದ ಒಂದು ಚಿಲುಮೆಯನ್ನು ಹುಟ್ಟುಹಾಕಿದವರು ನಮ್ಮ ತಂದೆಯವರು. ಅವರು ಸಂಗೀತ ಪಾಠಶಾಲೆಯನ್ನು ಶುರು ಮಾಡಿದರು. ಮನೆಯಲ್ಲೇ ಸಂಗೀತ ತರಗತಿಗಳನ್ನು ನಡೆಸಿದರು. ಸುಮಾರು ಮಕ್ಕಳು ಅವರ ಕೈ ಕೆಳಗೆ ಸಂಗೀತವನ್ನು ಕಲ್ತಿದ್ದಾರೆ. ಆಗ ನಾನು ಜಗಳೂರಿಗೆ ಬಂದಾಗ ಭಾಳ ಸಣ್ಣವಳಿದ್ದೆ. ಸುಮಾರು 8 ತಿಂಗಳವಳಿದ್ದಾಗ ನನ್ನನ್ನು ಕರ್ಕೊಂಡು ಬಂದಿದ್ರಂತೆ. ಆವಾಗಿಂದನೂ ಸಂಗೀತ ಟ್ಯೂಷನ್ ಅಪ್ಪಾಜಿ ಮಾಡ್ತಾ ಇದ್ದಿದ್ದರಿಂದ ಮಕ್ಕಳು ಬಂದು ಹೋಗೋದು, ಅವ್ರು ಕಲಿಯೋದು, ಅವ್ರ ಜೊತೆ ನಾನು ಕೂಡ ಕೂತ್ಕೊಳ್ಳೋದು, ನನ್ನ ಸ್ವಂತ ಆಸಕ್ತಿಯಿಂದ ನಾನು ಕೂತ್ಕೊಳ್ತಾ ಇದ್ದಂತೆ. ಆವಾಗ ನಮ್ಮ ಅಪ್ಪಾಜಿಗೆ ಹೇಳ್ತಾ ಇರ್ತಾರೆ ಅವರು, ನನಗೆ ಕಲಿಸ್ಬೇಕು ಅನ್ನೋದು ಅವರಿಗೆ ಅಷ್ಟು ಇನ್ನೂ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ ಅಂತ ಸುಮ್ಮನೆ ಇದ್ದರು. ಆವಾಗಲೇ ಅಂಥ ವಯಸ್ಸಿನಲ್ಲಿ ಅಂದರೆ 2-3 ವಯಸ್ಸಿನಲ್ಲೇ ನಾನೇ ಸ್ವತಃ ಹೋಗಿ ಕೂತ್ಕೊಳ್ತಾ ಇದ್ದಂತೆ ಸಂಗೀತ ಪಾಠಶಾಲಾ ಮಕ್ಕಳೊಂದಿಗೆ.
ಕುತ್ಕೊಂಡಾಗ ಹಾಗೆ ಸುಮ್ಮನೆ ಹಾಡು ಅವ್ರ ಜೊತೆಗೆ ಹಾಡ್ತಾ ಹಾಡ್ತಾ ನಾನು ಒಂದು ಸ್ವಲ್ಪ ನನ್ನ ಧ್ವನಿಯನ್ನು ಕೇಳಿ, ಓ ಇವಳು ಪರವಾಗಿಲ್ಲ, ಸಂಗೀತವನ್ನು ಕಲಿಯಬಲ್ಲಳು, ಕಲಿತಾಳೆ, ಇವಳಿಗೆ ಒಳ್ಳೆಯ ಕಲೆ ಇರಬಹುದು, ನೋಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದಂತಹ ಒಂದು ಆಕಸ್ಮಿಕವಾಗಿ ಶುರು ಆಗಿದ್ದು ನನ್ನ ಸಂಗೀತ ಒಂದು ಜರ್ನಿ. ಹಾಗೆ ಶುರುವಾದಂಥ ಸಂಗೀತ ಅಭ್ಯಾಸ. ಈಗ ನನಗೆ 30 ವಯಸ್ಸು. ಸುಮಾರು ಸಣ್ಣವಳಿದ್ದಾಗಿಂದನೇ, ಅಂದರೆ 2.5-3 ವರ್ಷದವಳಿದ್ದಾಗಿಂದನೇ ಮೊದಲು ನಮ್ಮಮ್ಮ ಹೇಳ್ತಾಯಿದ್ರು, ನಮ್ಮಮ್ಮ ನೆನಪಿರೋ ಹಾಗೆ, ಮೊದಲು ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ನಾನೊಂದು ಹಾಡು ಹೇಳಿದೆ ಗಾಂಧಿಯವರ ಬಗ್ಗೆ. ಆವಾಗಿಂದ ನನ್ನ ಕಾರ್ಯಕ್ರಮಗಳ ಸರಣಿ ಶುರು ಆಯಿತು ಅಂತ ಹೇಳ್ತಾರೆ. ಅದಾದ ನಂತರ ನಾನು ಅಲ್ಲೇ ಅಪ್ಪಾಜಿ ಹತ್ರನೇ ನಾನು ಸಂಗೀತದಲ್ಲಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್, ಸೀನಿಯರ್ ಹಾಗೆ ವಿದ್ವತ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಹೀಗೆ ಕಲಿತಾ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಅಪ್ಪಾಜಿಯೊಂದಿಗೆ, ಅಪ್ಪಾಜಿಯ ಶಿಷ್ಯಂದ್ರೊಂದಿಗೆ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಸರ್. ಇದು ನನ್ನ ಕಿರುಪರಿಚಯ. ಆತ್ಮೀಯರೇ, ಈಗ ಒಂದು ಗೀತೆಯನ್ನು ನಾವು ರೂಪಾ ತುರ್ಮುರಿ ಅವರಿಂದ ಕೇಳಿಸ್ಕೊಳ್ಳೋಣ. ಹಾಗೆಯೇ ಅವರ ಜೊತೆಯಲ್ಲಿ ಸುತ್ತೂರು ಮಠದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ತಬಲಾ ಸಾತಿ ಶ್ರೀಯುತ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಒಂದು ಗೀತೆಯನ್ನು ಪ್ರಸ್ತುತಪಡಿಸಬೇಕಾಗಿ ರೂಪಾ ಅವರಲ್ಲಿ ವಿನಂತಿಸ್ತೀವಿ. ಮೊದಲನೇದಾಗಿ ನಾನು ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ. ಇದನ್ನು ರಚಿಸಿದವರು NS ಲಕ್ಷ್ಮೀನಾರಾಯಣ ಭಟ್ರವರು. ನನಗೆ ತಬಲಾ ಸಾಥಿ ನೀಡ್ತಾ ಇರೋರು ಶ್ರೀಯುತ ರಾಜ್ಕುಮಾರ್ ಸರ್. ಇವರು ದಾವಣಗೆರೆಯ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ತಮ್ಮ ಸಂಗೀತಾಭ್ಯಾಸವನ್ನು ಮುಗಿಸಿ ಪ್ರಸ್ತುತ ಸುತ್ತೂರು ಮಠದಲ್ಲಿ ತಬಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಗಿಲ ಬರವ ಕಾಯುತ್ತಿದೆ
ಬಾಲ್ಯದಿಂದಲೇ ಆರಂಭವಾದ ನಿಮ್ಮ ಈ ಸಂಗೀತದ ಒಂದು ಪಯಣದಲ್ಲಿ ತಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಮತ್ತು ಅಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಿಮಗೆ ನೆನಪಿರುವಂತಹ ಮೆಲುಕು ಹಾಕುವಂತಹ ಯಾವ ಒಂದು ಕಾರ್ಯಕ್ರಮಗಳಿದ್ದಾವೆ ಅನ್ನೋದನ್ನು ಕೂಡ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಮೇಡಮ್. ಸರ್, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏರ್ಪಡುವಂತಹ ಕಲಾ ಪ್ರತಿಭೋತ್ಸವ, ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ, ನಾನು ಅವಾಗಿನ್ನೂ 7ನೇ ತರಗತಿ ಇದ್ದೆ ಅನಿಸುತ್ತೆ. ಆಗ ನಾನು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದು ಸ್ಪರ್ಧೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದಾದ ನಂತರ ಹರಪನಹಳ್ಳಿಯಲ್ಲಿ ನಡೆದಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ನಂತರ ಪಂಡಿತ ಪುಟ್ಟರಾಜ ಗವಾಯಿಗಳ 94ನೇ ಜನ್ಮದಿನೋತ್ಸವವನ್ನು ಗದಗ ಪ್ರೇರಣಾ ಸಂಸ್ಥೆಯವರು ನಡೆಸ್ತಾ ಇರ್ತಾರೆ. ಆ ಒಂದು ಸಂಸ್ಥೆ ಮೂಲಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇರ್ತಾರೆ. ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ನಂತರ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಚಿತ್ರದುರ್ಗ ಮತ್ತು ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲೂ ಸಹ ನಾನು ಚಿಗುರು, ಯುವವಾಣಿ ಮತ್ತು ಯುವ ಸೌರಭ ಈ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿದ್ದೀನಿ ಸರ್. ಮತ್ತೊಂದು ಗೀತೆಯನ್ನು ನಮ್ಮ ವೀಕ್ಷಕರಿಗಾಗಿ ಕೇಳಿಸಿ ಮೇಡಮ್, ಆನಂತರದಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಈಗ ಒಂದು ಅಕ್ಕ ಮಹಾದೇವಿಯವರ ವಚನವನ್ನು ಹಾಡ್ತಾ ಇದ್ದೀನಿ. ಈ ಗೀತೆಗೆ ನಾನೇ ರಾಗ ಸಂಯೋಜನೆಯನ್ನು ಮಾಡಿರ್ತೇನೆ.
ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಮತ್ತು ಆ ಒಂದು ಕ್ಷೇತ್ರದಲ್ಲಿ ಗುರಿಯನ್ನು ಇಟ್ಕೊಂಡು ನಾವು ಅದರಲ್ಲಿ ಮುಂದೆ ಸಾಗಬೇಕು ಅಂತ ಹೇಳಿದರೆ ಗುರುಗಳು ತುಂಬ ಮುಖ್ಯ ಆಗ್ತಾರೆ. ಒಂದು ಕಡೆ ತಮಗೆ ತಮ್ಮ ತಂದೆಯ ಪ್ರೇರಣೆ ದೊರೆತು ತಾವು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರಿ ಅಂತ ಹೇಳಿದ್ರಿ. ಹಾಗೆಯೇ ಮತ್ತು ತಂದೆಯ ನಂತರದಲ್ಲಿ ಇತರೆ ಯಾವ ಗುರುಗಳಿದ್ದಾರೆ, ಕುಟುಂಬದ ಪ್ರೋತ್ಸಾಹ ಹೇಗಿದೆ, ಅದ್ರ ಕುರಿತು ಕೂಡ ಒಂದಷ್ಟು ಹೇಳಿ ಮೇಡಮ್. ಸರ್, ನಾನು ಮೊದಲೇ ಹೇಳಿದಾಗೆ ನನ್ನ ತಂದೆ ನನ್ನ ಮೊದಲ ಗುರುಗಳು. ನಾನು ಸಂಗೀತವನ್ನು ನಾನು ಆಗಲೇ ಹೇಳಿದಾಗೆ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನನ್ನ ತಂದೆಯವ್ರ ಹತ್ರನೇ ಕಲ್ತಿದ್ದು. ಇಷ್ಟೆಲ್ಲ ಅದು ಕರ್ನಾಟಕ ಶಿಕ್ಷಣ ಮಂಡಳಿಯಿಂದ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ನಡೆಸಲ್ಪಡುವಂತಹ ಪರೀಕ್ಷೆಗಳಿವೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಅದು ಅಷ್ಟೂ ನಾನು ಅದೆಲ್ಲ ತರಗತಿಗಳನ್ನು ನನ್ನ ತಂದೆ ಹತ್ರನೇ ಕಲ್ತಿದ್ದು. ಇದಾದ ನಂತರ ನನಗೆ ಪ್ರೋತ್ಸಾಹ ನನ್ನ ಕುಟುಂಬ ಕಡೆಯಿಂದ ಭಾಳ ಇದೆ ಸರ್. ನಾನು ಸಣ್ಣವಳಿದ್ದಾಗಿಂದನೂ ನನ್ನ ಅಪ್ಪಾಜಿ ನನಗೆ ಎಷ್ಟು ಪ್ರೋತ್ಸಾಹ ಮಾಡಿದಾರೋ ಅದೇ ಥರ ನಮ್ಮ ಅಮ್ಮ ಕೂಡ ಅಷ್ಟೇ ಪ್ರೋತ್ಸಾಹ ನೀಡಿದ್ದಾರೆ. ಅದಾದ ನಂತರ ನನಗೆ ಮದುವೆ ಆಯಿತು. 26ನೇ ವಯಸ್ಸಲ್ಲಿ ನನ್ನ ಮದುವೆ ಆದ ನಂತರ ಸಹ ನನ್ನ ಪತಿ ಅಂದರೆ ಶಾಂತಕುಮಾರ್ HN ಅವರ ಹೆಸರು, ಅವರು ಸಹ ನನಗೆ ಭಾಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಅವರು ನನ್ನನ್ನು ನಿಮಗೆ ನಿಜ ಹೇಳಬೇಕು ಅಂತಂದರೆ ನನ್ನನ್ನು ಮೊದಲು ನೋಡೋಕ್ಕೆ ಬಂದಾಗ, ನನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಬಂದಾಗ ಅವರು ನನ್ನ ಸಂಗೀತವನ್ನು ಕೇಳಿದರು. ಆ ಸಂಗೀತವನ್ನು ಕೇಳಿ ಅವ್ರಿಗೆ ಬಹಳ ಇಷ್ಟ ಆಗಿ ಅದು ಸಹ ಅವರು ನನ್ನನ್ನು ಇಷ್ಟಪಡೋದಕ್ಕೆ ಅಥವಾ ನನ್ನ ಆಯ್ಕೆ ಮಾಡೋದಕ್ಕೆ ಅದು ಪೂರ್ಣ ಕಾರಣ ಆಯಿತು. ಹೀಗೆ ಅವ್ರಿಗೂ ಸಹ ನನಗೆ ಸಾಕಷ್ಟು ಪ್ರೋತ್ಸಾಹನ ನೀಡಿದ್ದಾರೆ. ಆಮೇಲೆ ಸಂಗೀತ ಇನ್ಸ್ಟ್ರೂಮೆಂಟ್ಸ್ಗಳು, ನನಗೆ ಹಾರ್ಮೋನಿಯಂ, ತಬ್ಲಾ, ಕ್ಯಾಶಿಯೋ, ಈ ರೀತಿ ನನಗೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ಎಲ್ಲ ಸಾಮಗ್ರಿಗಳನ್ನು ನನ್ನ ತಂದೆಯವರಾಗಲಿ ನಮ್ಮ ಮನೆಯವರಂತೂ ಎಲ್ಲದನ್ನೂ ಕೊಡಿಸಿದ್ದಾರೆ. ಈಗ ಪ್ರೆಸೆಂಟ್ ಗಂಡನ ಮನೆಯಲ್ಲಿದ್ರೂ ನನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಹೋದ ನಂತರ ಆಲ್ಮೋಸ್ಟ್ ಎಲ್ಲ ಅಷ್ಟು ನಮ್ಮ ಪ್ರತಿಭೆಯನ್ನು ನಾವು ಮುಂದುವರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಅಂತ ಕೆಲವ್ರಿಗೆ ಮಾತ್ರ ಆ ಥರ ಅವಕಾಶ ಸಿಗುತ್ತೆ. ಅದರಲ್ಲಿ ಅಂಥ ಭಾಗ್ಯವಂತರಲ್ಲಿ ನಾನು ಒಬ್ಬಳು. ನನ್ನ ಗಂಡ ಮನೆಯಲ್ಲೂ ಸಹ ನನ್ನ ಅತ್ತೆಯವರಾಗಿರಲಿ, ನಮ್ಮ ನಾದಿನಿಯವರಾಗಿರಲಿ, ಎಲ್ಲರೂ ನನಗೆ ನನ್ನ ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಭಾಳಷ್ಟು ಪ್ರೋತ್ಸಾಹನ ನೀಡಿದ್ದಾರೆ ಸರ್.